ಲೌಕಿಕ ಸತ್ಯ ಏನು ಹೇಳಿದ್ನಲ್ಲ, ನನಗೆ ಸಾವು ಬರಬಾರ್ದು, ನನ್ನ ಮನೆ ಹಾಳಾಗಬಾರ್ದು, ನನ್ನ ಗಾಡಿ ಹೊಲಸಾಗಬಾರ್ದು, ಇದು ಮೈಕ್ ಯಾವಾಗಲೂ ಚಲೋ ಇರಬೇಕು, ಇದು ಲೌಕಿಕ ಜಗತ್ತು ಒಳಗೆ ನಡೆಯೋದು. ಪಾರಮಾರ್ಥಿಕ ಸತ್ಯ ಏನು ಅಂದರೆ ಇವೆಲ್ಲ ಒಂದು ದಿನ ನಶಿಸಿ ಹೋಗ್ತಾವೆ. ದೊಡ್ಡ ಮಹಾರಾಜ ಇದ್ದ, ದೊಡ್ಡ ಮಹಾರಾಜ ಭೂಪ, ಭಾರಿ ರೊಕ್ಕ ಆಸ್ತಿ ಸಂಪತ್ತು. ಅವ ಒಂದು ದಿನ ಭಾಳ ಮುಗ್ದಿದ್ದ, ಒಟ್ಟ ಏನೂ ಮಾತಾಡ್ತಿದ್ದಿಲ್ಲ ಯಾರಿಗೂ. ಒಂದು ದಿನ ಮುಗ್ಧ ರಾಜ ಮದುವೆ ಆಗ್ತೈತಿ. ಹೆಂಡತಿ ರಾಜ ಆಸ್ಥಾನಕ್ಕೆ ಬರ್ತಾಳೆ. ರಾಣಿ ನಾನೇ ನಿನಗೆ ಕೈಯಾರ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿರ್ತಾಳೆ. ನಾನೇ ನಿನಗೆ ಕೈಯಾರ ಕೊಡ್ತೀನಿ ಅಂತ ಇಷ್ಟೆಲ್ಲ ಹೇಳಿದ ರಾಣಿ ದಿವಸ ಅಡುಗೆ ಮಾಡಿಕೊಡೋಕೆ ಇವತ್ತಿನ್ನವ, ಅಡುಗೆ ಮಾಡಿಕೊಡೋಕೆ ಇವತ್ತಿನ್ನವ. ಆದರೆ ರಾಣಿದು ಒಂದು ಏನಿತ್ತು ಅಂದ್ರೆ ಒಂದೇ ಅಡುಗೆ ಮಾಡ್ತಿತ್ತು ರಾಣಿ. ರೊಟ್ಟಿ ಬದ್ನಿಕಾಯಿ ಪಲ್ಯ ಇದೇ ಮಾಡ್ತಿತ್ತು. ರೊಟ್ಟಿ ಬದ್ನಿಕಾಯಿ ಪಲ್ಯ ಬಿಟ್ಟರೆ ಬೇರೆ ಅಡುಗೆ ಮಾಡ್ತಾನೆ ಇರಲಿಲ್ಲ. ಇವು ನೋಡಿ, ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಹಳ್ಳಿ ಕಡೆ ಎಲ್ಲ ನೀವು ಹೋದ್ರಿ ಅಂದ್ರೆ 8 ರೊಟ್ಟಿ ತಿಂತಾರೆ. ಒಂದು ಸಲ ಕುಂತ್ರಂದ್ರೆ ನಮ್ಮ ಹಿರಿಯರಿಗೆ ಕೇಳ್ರಿ, 8 ರೊಟ್ಟಿ, ಅದಕ್ಕೊಂದಿಷ್ಟು ಮೆಣಸಿನಕಾಯಿ, ಅದಕ್ಕೊಂದಿಷ್ಟು ಉಳ್ಳಾಗಡ್ಡಿ, ಪುಂಡಿ ಪಲ್ಯ, ಅದಕ್ಕೊಂದಿಷ್ಟು ಮೊಸರಿದ್ರೆ ಸಾಕು. ಎಷ್ಟು ಆನಂದವ್ರಿ. ಸಿಟಿಯವ್ರು ಅಂದರು, ಅಲ್ಲ ನಾವು ಮೆಣಸಿನಕಾಯಿ ಊಟದೊಳಗೆ ಸೈಡ್ ಕಡ್ಯಾಕೆ ಇಟ್ಕೊತೀವಿ, ನೀವು ಮೆಣಸಿನಕಾಯಿನೇ ಊಟ ಮಾಡಿ ಉಣ್ತೀರಲ್ಲ, ಎಷ್ಟು ಗಟ್ಟಿ ಇದ್ದೀರಿ ನೀವು ಅಂದ್ರೆ ಅವ್ರು ಸಿಟಿಯವ್ರು. ಎಷ್ಟು ಚಲೋ ಅವ್ರು ಉಣ್ತಾರೆ. 8 ರೊಟ್ಟಿ, ಪುಂಡಿ ಪಲ್ಯ, ಅಗದಿ ಬದ್ನಿಕಾಯಿ ಪಲ್ಯ ಇರಬೇಕು, ಒಂದಿಷ್ಟು ತುಪ್ಪ ಇರಬೇಕು, ಒಂದಿಷ್ಟು ಮೊಸರು ಇರಬೇಕು, 1-2 ಉಳ್ಳಾಗಡ್ಡಿ ಇದ್ದುಬಿಟ್ಟು ಅಂದ್ರೆ ನೋಡೋರು ಮೀಸಿ ತಿರ್ಸ್ಕೊಂತ ಎಷ್ಟು ಅದ್ಭುತವಾಗಿ ಪ್ರಸಾದ ಮಾಡ್ತಾರೆ. ಆ ರುಚಿ ಪಿಜ್ಜಾ ಒಳಗೈತೆ, ಆ ರುಚಿ ಬರ್ಗರ್ ಒಳಗೈತೆ, ಆ ರುಚಿ ಸ್ಯಾಂಡ್ವಿಚ್ ಅಂತ ಏನು ಬಂದೈತೆ ಅದರೊಳಗೈತೆ, ಆ ರುಚಿ ಫ್ರೆಂಚ್ ಫ್ರೈಸ್ ಸ್ಟಿಕ್ಸ್ ಸುಡ್ಗಾಡು ಬಂದವು ಅದರೊಳಗೈತೆ, ಆ ರುಚಿ ಅದರೊಳಗಿಲ್ಲ. ರೊಟ್ಟಿ ತಿಂದು ಗಟ್ಟಿ ಆಗ್ತಿದ್ರು. ಅದಕ್ಕೊಬ್ಬ ಜಾನಪದ ಕಲಾವಿದ ಬರೆದ, ನಮ್ಮವ್ವ ಮಾಡಿ ಕೊಡ್ತಿದ್ಲು ನನಗೆ ಬಿಸಿ ಬಿಸಿ ರೊಟ್ಟಿ ತಿಂದು ನಾ ಆಗಿದ್ದೆ ಗಟ್ಟಿ, ನನ್ನ ಹೆಂಡತಿ ಮಾಡಿ ಕೊಡಕತ್ತಾಳ ಇಡ್ಲಿ ವಡ ತಿಂದು ನಾ ಆಗೀನಿ ಪ್ಲಾಸ್ಟಿಕ್ ಕೊಡ ಅಂದ. ರೊಟ್ಟಿ ಗಟ್ಟಿ ಮಾಡ್ತದ, ಪ್ಲಾಸ್ಟಿಕ್ ಕೊಡ ಗಟ್ಟಿ ಮಾಡುವುದಿಲ್ಲ. ಪ್ಲಾಸ್ಟಿಕ್ ಕೊಡ ಅವು ಪಾಪ ಅವು ಪ್ಲಾಸ್ಟಿಕ್ ಕೊಡ ಆದಂಗೆ ಆಗ್ಯಾವ ಹುಡುಗರು. ಗಾಳಿ ಬಂದ್ರೆ ಎಲ್ಲಿ ತೇಲ್ತಾವ ಗೊತ್ತಾಗಲ್ದ, ಎಲ್ಲಿ ಹಾರ್ತಾವ ಗೊತ್ತಾಗಲ್ದಾಗ್ಯದ. ಹಂಗೆ ರಾಜ ಅಂದ, ಬರೇ ರೊಟ್ಟಿ ಬದ್ನಿಕಾಯಿ ಪಲ್ಯ ಕೊಡಾಕತ್ತಿ ಅಂದ್ರೆ ನನ್ನ ನಾಲ್ಗೆ ಏನಾಗಬೇಕು, ನನಗೊಂದಿಷ್ಟು ರುಚಿಯಾದ ಅಡುಗೆ ಮಾಡಿ ಕೊಡು ಅಂದ. ಹೆಂಡತಿ ಅಂದ್ಲು, ನನಗೆ ಬರುವುದೇ ಇವು 2, ತಿನ್ನುವುದಾದ್ರೆ ತಿನ್ನಿ, ಇಲ್ಲಾದ್ರೆ ನೀವು ಯಾರನ್ನಾದರೂ ಮದುವೆಯಾಗಿ ಅಂದ್ಲು ರಾಣಿ. ಭಾಳ ನೋವಾಯಿತು ರಾಜಗೆ. ರಾಜ ಅಂದ, ಬೇಡ ನೀನು ಮಾಡಬೇಡ ಬಿಡವ್ವ, ಇನ್ನು ನಿನಗೆ ನಾ ಏನೂ ಹೇಳೋದಿಲ್ಲ, ರೊಟ್ಟಿ ಬದ್ನಿಕಾಯಿ ಪಲ್ಯನೇ ತಿಂತೀನಿ ಅಂದ. ಮತ್ತು ಹೊರಗೆ ಹೋದ. ಅವನಿಗೇನು ಹೊರಗೊಂದಿಷ್ಟು ನೋಡೂನು ರಾಜ ವೈಭೋಗ, ರಾಜ್ಯ ಹೆಂಗೈತಿ ನೋಡೂನು ಅಂತ ಹೊರಗೆ ಬಂದು ಅಲ್ಲೆಲ್ಲ ಜನ ಕುಂತಿದ್ರು. ರಾಜನ ಮುಖ ಬಾಡಿತ್ತು. ಅದನ್ನು ನೋಡಿದರು ಎಲ್ಲ ಜನ. ಯಾಕೆ ಬಾಡೈತಿ? ಅವ ಹೇಳಲಿಲ್ಲ. ಅವರಂದರು, ರಾಜರಿಗೆ ಒಳ್ಳೆ ಊಟ ಆಸ್ಥಾನದೊಳಗೆ ಸಿಗಾಕತ್ತಿಲ್ಲ ಕಾಣಿಸ್ತದ, ಮನೆಗೆ ಕರ್ಕೊಂಡು ಹೋಗೋನು ಅಂತ ಒಬ್ಬ ಎದ್ದು ರಾಜರಿಗೆ ಮನೆಗೆ ಕರ್ಕೊಂಡು ಹೋದ. ಬನ್ನಿ ನಮ್ಮ ಮನೆಗೆ ಅಂತ. ಪಾಪ ರಾಜರೇನು ತಿಳ್ಕೊಂಡಿದ್ರು, ಮನೆಗೆ ಹೋದ್ರೆ ಚಲೋ ಊಟ ಸಿಗುತ್ತದೆ ಮಸ್ತ್, ಹೋಗುನು ಅಂತ. ರಾಜರ ಮನೆಗೆ ಬರ್ತಾರಂದ್ರೆ ಎಷ್ಟು ಪುಣ್ಯ, ಎಷ್ಟು ಖುಷಿ. ರಾಜರನ್ನು ಮನೆಗೆ ಕರ್ಕೊಂಡ್ರು. ಮತ್ತು ರಾಜರಿಗೆ ಬಹಳ ಇಷ್ಟ ಪದಾರ್ಥಗಳನ್ನು ಮಾಡೋನು ಅಂತ ಎಲ್ಲ ಪ್ರಜೆಗಳು ನಿರ್ಧಾರ ಮಾಡಿದರು. ಮನ್ಯಾವ ನಿರ್ಧಾರ ಮಾಡ್ದ. ಮತ್ತು ರಾಜರಿಗೆ ಬಹಳ ಖುಷಿ, ನಮ್ಮ ಮನೆಗೆ ಬಂದಾರ, ರಾಜರು ಗಟ್ಟಿಮುಟ್ಟಾಗಿರ್ಬೇಕು, ಏನು ಊಟ ಮಾಡೋನು? ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಮಾಡಿದರು. ಇವ ಅಂದ, ಆಸ್ಥಾನದೊಳಗೂ ತಪ್ಪಿಲ್ಲ, ಇಲ್ಲಿ ಮನೆಗೆ ಬಂದಿನಿ ತಪ್ಪಿಲ್ಲ, ಮತ್ತು ಇಲ್ಲ ಅನ್ನಕ ಬರೋದಿಲ್ಲಲ್ಲ, ಅದನ್ನೇ ತಿಂದ. ಮುಖ ಸಪ್ಪಾಯಿತು. ಹೊರಗೆ ನಡ್ಕೊಂತ ಹೊಂಟಿದ್ದ. ಒಂದು ಗುಡಿ ಪ್ರಸಾದದ ವ್ಯವಸ್ಥೆ ಮಾಡಿತ್ತು. ಅಲ್ಲಿ ಹೋದ. ಅಲ್ಲೇನಾದರೂ ಚಲೋ ಶಿರಾ, ಸಜ್ಜಕ, ಅನ್ನ, ಸಾಂಬಾರ ಸಿಗ್ತೈತಿ ಅಂತ ಹೋದ. ಅಲ್ಲಿ ಪ್ರವಚನ ಮಾಡೋರು ಘೋಷಣೆ ಮಾಡಿದ್ರು, ಇವತ್ತು ಪ್ರಸಾದ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಇರ್ತೈತಿ. ಇವ ರಾಜ ಬಂದಾನಂತ ಎಲ್ಲರೂ ಸ್ವಾಗತ ಮಾಡಿಕೊಂಡ್ರು. ಪ್ರವಚನಗಾರರು ಕೇಳಿದರು, ಪ್ರಸಾದ ಭಾರಿ ಇರಬೇಕಲ್ಲ ರಾಜರೇ, ನೀವು ಬರಾಕತ್ತೀರಂತ ವೈಭೋಗದ ಪ್ರಸಾದ ಮಾಡಿವಿ, ಏನು ರೊಟ್ಟಿ ಬದ್ನಿಕಾಯಿ ಪಲ್ಯ? ಇವನಿಗೆ ದಿಕ್ಕ ತಪ್ತೀನಿ. ಇವ ಅಂದ, ಎಲ್ಲಿ ಹೋದ್ರು ಇದು ನಂದು ರೊಟ್ಟಿ ಬದ್ನಿಕಾಯಿ ಪಲ್ಯದಿದು ಮುಗಿಲಾರ್ದ ಕತಿ ಇದು ಅಂದೇವ. ಮತ್ತು ಎಲ್ಲ ತಲೆ ಬ್ಯಾಸರಾಗಿ ತಿಂದು ಜ್ವರ ಬಂತು ರಾಜನಿಗೆ.
ಜ್ವರ ಬಂತು, ಮಲ್ಕೊಂಡ. ಡಾಕ್ಟರ್ ಬಂದರು ಆಸ್ಥಾನದಲ್ಲಿ. ಡಾಕ್ಟರ್ ಅಂದರು, ನೀವು ಪತ್ತೆ ಮಾಡಬೇಕು, ಅದು ಇದು ತಿನ್ನಬಾರ್ದು. ಅವ ಅಂದ, ಏನು ತಿನ್ನಲು, ನಿಮ್ಮ ಬರೀ ಅದೇ ತಿನ್ನೋದಾಗೆ, ಅದು ಇದು ಏನು ತಿನ್ನಕ್ಕೆ ಹೋಗ್ಬಾರ್ದು. ಮತ್ತೇನು ತಿನ್ನಬೇಕು ನೋಡಿ, ಗುಳಿಗೆ ಕೊಡ್ತೀನಿ 3 ಹೊತ್ತು, ಈ ಗುಳಿಗೆ ತಗೊಳ್ಳಿ. ಗುಳಿಗೆ ತಿಂದ ಮೇಲೆ ನೀವು ಪತ್ತೆ ಮಾಡಬೇಕು. ಏನು ಪತ್ತೆ ಮಾಡಬೇಕು? ರೊಟ್ಟಿ ಬದ್ನೆಕಾಯಿ ಪಲ್ಯ ಬಿಟ್ಟು ಬೇರೆ ತಿನ್ನಬಾರ್ದು. ರೊಟ್ಟಿ ಬದ್ನೆಕಾಯಿ ಪಲ್ಯ ಬಿಟ್ಟು ಬೇರೆ ತಿನ್ನಬಾರ್ದು ಅಂದ. ರಾಜ ಅಂದ, ಹೆಸರಿಗೆ ರಾಜ ಆಗಿನ ಕೂಲಿ ಮಾಡೋ ಕೆಲಸ ಬಂದ. ಒಂದೇ ಬಗೆಯ ಜನ ಇರೋದಿಲ್ಲ. ಒಬ್ಬವ ಕರ್ರಗಿರ್ತಾನ, ಒಬ್ಬವ ಬೆಳ್ಳಗಿರ್ತಾನೆ, ಒಬ್ಬವ ಉದ್ದಿರ್ತಾನ, ಒಬ್ಬವ ಗಿಡ್ಡಿರ್ತಾನ, ಒಬ್ಬವನು ಹಲ್ಲು ಮುಂದೆ, ಒಬ್ಬವನು ಹಲ್ಲು ಒಳಗೆ. ದುಃಖ ಪಟ್ಕೊಳ್ಳೋದಲ್ಲ. ಅವ ನೋಡಕ್ಕೆ ಎಷ್ಟು ಚಂದ ಅದನ, ನಾ ಯಾಕೆ ನೋಡಕ್ಕೆ ಚಂದಿಲ್ಲ? ಅವ ನೋಡಕ್ಕೆ ಎಷ್ಟು ಭಾರಿ ಅದನ, ನಾ ಯಾಕೆ ಚಂದಿಲ್ಲ? ಈಗ ನೋಡ್ರಿ, ನನಗೆ ಹಾಡಕ್ಕೆ ಬರೋದಿಲ್ಲ, ಅವರಿಗೆ ಮಾತಾಡಕ್ಕೆ ಬರೋದಿಲ್ಲ. ಹಂಗಂತ ನನಗೆ ಮಾತಾಡಕ್ಕೆ ಬರೋದಿಲ್ಲ ಅಂತ ಅವರು ದುಃಖ ಪಟ್ಕೊಂಡ್ರೆ ಜೀವನ ಆಗ್ತೈತೆ? ನನಗೆ ಹಾಡಕ್ಕೆ ಬರೋದಿಲ್ಲ ಅಂತ ನಾ ದುಃಖ ಪಟ್ರೆ ನಡೀತದನ ಜೀವನ? ಹಾಡಕ್ಕೆ ನನಗೆ ಬರೋದಿಲ್ಲ, ಒಂದಿಷ್ಟು ಮಾತಿನೊಳಗೆ ನಾ ಆನಂದ ಇರ್ತೀನಿ ಅಂದ್ಕೊಂಡ್ರೆ ಜೀವನ ಚಂದ. ಹಾಡಕ್ಕೆ ನನಗೆ ಬರ್ತೈತಲ್ಲ, ಹಾಡಿದ್ರೆ ಎಲ್ಲರೂ ತಲೆ ದೂಗ್ತಾರಲ್ಲ, ಅದರೊಳಗೆ ನನಗೆ ಆನಂದ ಐತಿ ಅಂದ್ಕೊಂಡ್ರೆ ಅವನು ಜೀವನ ಚಂದ. ಇಷ್ಟೇ ಸತ್ಯ ತಿಳ್ತು. ಈ ಮೊಬೈಲ್ ಐತಲ್ಲ, ಈ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀವಿ, ಬ್ಯಾಕ್ ಕವರ್ ಹಾಕಿಸ್ತೀವಿ. ಎದಕ್ಕೆ? ಬಿದ್ದರೆ ಫೋನ್ ಹೊಡಿಬಾರ್ದು ಅಂತ ಎಲ್ಲ ಹಾಕಿಸ್ತೀರಿಲ್ಲ. ಮತ್ತು ನಿಮ್ಮ ತಿಂಗಳ ಬರ್ತಾವೆ, ಚಂದ ಹಾಕ್ಸಿರ್ತೀರಿ ನೀವು. ಹಾಕಿಸ್ತೀವಿ. ಎಷ್ಟು ಚಂದ ಹಾಕಿಸ್ತೀವಿ ಅಂದ್ರೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀವಿ, ವೆರೈಟಿ ಸ್ಕ್ರೀನ್ ಗಾರ್ಡ, ಬ್ಯಾಕ್ ಪೌಚ ಎಲ್ಲ ಹಾಕಿಸ್ತೀವಿ. ಮೊಬೈಲ್ ಬಿದ್ದರೆ ಮೊಬೈಲ್ ಹೊಡಿಬಾರ್ದು ಅಂತ ಸ್ಕ್ರೀನ್ ಗಾರ್ಡ್ ಹಾಕೊಳ್ಳೋ ಅರಿವು ನಮಗೈತಿ. ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ತಲೆ ಹೊಡಿತೈತಿ ಅನ್ನೋ ಅರಿವು ನಮಗಿಲ್ಲಲ್ಲ. ಮತ್ತು ಎಂಥ ಅರಿವು ನಮಗಿರ್ಬೇಕು ಹೇಳಿ ನೋಡ? ಎಂಥ ಅರಿವು ನಮ್ಮದು? ಸ್ಕ್ರೀನ್ ಗಾರ್ಡ್ ಇದ್ರೆ ಮೊಬೈಲ್ ಸೇಫ್, ಹೆಲ್ಮೆಟ್ ಇದ್ರೆ ಮನುಷ್ಯ ಸೇಫ್. ಮೊಬೈಲ್ ಹೋದ್ರೆ ಮತ್ತೆ ತರ್ಬೋದಣ್ಣ, ತಲೆನೇ ಹೋದ್ರೆ ಎಲ್ಲಿಂದ ತೊಗೊಂಡು ಬರ್ತಿ? ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ವಿಷಯ ಯಾಕೆ ನಿಮಗೆ ಹೇಳಿದೆ ಅಂದರೆ, ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ಇಲ್ಲ ಅಂದ್ರೆ ತಲೆ ಹೊಡಿತೈತಿ. ಜೀವನ ಓಡಿಸ್ಬೇಕಾದ್ರೆ ಗುರು ಇಲ್ಲ ಅಂದ್ರೆ ಜೀವನನೇ ಹೊಡಿತೈತಿ ಅಷ್ಟೇ, ಮತ್ತೇನೂ ಇಲ್ಲ. ಅಪ್ಪ ಬಸವಣ್ಣ ಹೇಳ್ತಾನ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಮುಖ ರೂಪ ಚಕ್ಷು ಬಾಹು ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ಕೂಡಲ ಸಂಗಮ ದೇವ. ಈ ಜಗತ್ತಿನಲ್ಲಿ ಏನೇನು ಆಗು ಹೋಗುಗಳಿದಾವಲ್ಲ, ಅವ ಎಲ್ಲವೂ ನೀನು ಕೊಟ್ಟಿದ್ದು, ಎಲ್ಲವೂ ನಿನದೇ ಅಂಥನ ಬಸವಣ್ಣ. ಸಪರ್ಯಗಾತ್ ಶುಕ್ರಮ ಕಾಯಮ ವೃಣಂ ಅಸ್ನಾವಿರಂ ಶುದ್ಧಮ ಪಾಪವಿದ್ಧಂ ತದೇಜತಿ ತನ್ಮೈಜತಿ ತದ್ದೂರೇ ತದ್ವಾಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅನೇಜದೇಕಂ ಮನಸೋ ಜೇವಿಯೋ ನೈನ್ಯ ದೇವ ಆಪ್ನವನ್ ಪೂರ್ವಮರ್ಶತೆ. ಎಷ್ಟು ಅದ್ಭುತ ಹೇಳ್ತಾರೆ ಅವರು. ಈ ಜಗತ್ತಿನಲ್ಲಿ ಏನೇನು ವಿಸ್ತಾರಗಳಾಗಿವೆ, ಈ ಜಗತ್ತಿನೊಳಗೆ ಏನೇನು ಸುಂದರ ಜಗತ್ತಿದು ನಿರ್ಮಾಣ ಆಗಿದೆಯಲ್ಲ, ಇದೆಲ್ಲವೂ ದೇವ ಕೊಟ್ಟಿರೋದಿದು. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡ್ರಿ. ಎವ್ರಿಥಿಂಗ್ ವಿಚ್ ಈಸ್ ಕ್ರಿಯೇಟೆಡ್ ಇನ್ ದಿಸ್ ವರ್ಲ್ಡ್ is meant by God Vishnu. The beginning and the end is written by God Vishnu. I, you and the whole universe is written by Lord Vishnu. Vishnu is everything, without him is nothing ಅಂತ ಒಂದು ಮಾತನ್ನು ಬರೀತಾನವ. ಎಷ್ಟು ಕಿಮ್ಮತ್ತಿನ ಮಾತು. ಈ ಜಗತ್ತು ಸೃಷ್ಟಿಯಾಗಿದ್ದೇ ವಿಷ್ಣುವಿನಿಂದ, ಈ ಜಗತ್ತು ನಡೆಯುತ್ತಿರುವುದೇ ವಿಷ್ಣುವಿನಿಂದ. ಎವ್ರಿಥಿಂಗ್ ವಿಚ್ ಈಸ್ ಮೀನ್ಟ್ ಟು ಬಿ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ಲಾರ್ಡ್ ವಿಷ್ಣು. ಸಣ್ಣ ಹುಡುಗ ಪ್ರಹ್ಲಾದ ಕಿಮ್ಮತ್ತಿನ ಮಾತು ಹೇಳ್ತಾನೆ. ಎಲ್ಲ ಈ ಜಗತ್ತಿನಲ್ಲಿ ಏನೇನು ನಿರ್ಮಾಣ ಆಗಿದೆ ಎಲ್ಲವೂ ಆ ವಿಷ್ಣುವಿನ ನಿರ್ಮಾಣ ಮಾಡಿರೋದು. ಮತ್ತು ತುಳಸಿದಾಸರು ಎಷ್ಟು ಅದ್ಭುತವಾಗಿ ಹಿಂದಿಲಿ ಹೇಳ್ತಾರೆ, ಜೋ ಇಸ್ ದೇಶ್ ಮೇ ಕಣ್ ಕಣ್ ನಿರ್ಮಾಣ ಕಿಯಾ ಹೈ ವೋ ಸಬ್ ಈಶ್ವರ್ ಕಿ ಕೃಪಾ ಹೈ, वो सब ईश्वर की कृपा है. जो अभी हमारे जिंदगी में चल रहा है ना, वो भी ईश्वर की कृपा है. जो आगे भी हो जा रहा है ना, वो भी ईश्वर की कृपा है. सुख दुख पाप नष्ट सब इनका कृपा है. ಜಿಂದಗಿ ಆರಾಮ್ ಸೆ ಜಿಯೋ ಅಂತ ತುಳಸಿದಾಸರು ಒಂದು ಮಾತು ಹೇಳ್ತಾರೆ. ಚಾ ಕುಡಿಸ್ಲಿ ಅಂದ್ರೆ ಅಲ್ಲೇ ನಿನಗೇನು ದಾಡಿ ಆಗದನು, ನೀ ಕುಡಿಸಂತೀವಿಲ್ಲ ಅಂದ್ರೆ ದಾಡಿ ಆದ್ಮ್ಯಾಗನೇ ಚಾ ಕುಡಿಸ್ಬೇಕವ. ಅಲ್ಲಿ ತಕ್ಕ ಚಾ ಕುಡ್ಸಂಗಿಲ್ಲ. ಅಲ್ಲಿ ನಿನಗೆ ದಾಡ್ಯಾಗದನ್ನು ಚಾ ಕುಡ್ಸೋಕೆ 5 ರೂಪಾಯಿ ಚಾ ಕುಡಿಸಿರೋದಿಲ್ಲ. ಪಾಪ ಮುಂದೆ ಆರಾಮ್ ತಪ್ಪಿ ತ್ರೋಟ ಬಾಯಿ ಎಲ್ಲ ಹೋಗಿರ್ತದೆ. ಆರಾಮ್ ತಪ್ಪಿ ಅದಕ್ಕೆ ಒಂದು ವೆಂಟಿಲೇಟರ್ ಹಾಕಿರ್ತಾರೆ ನೋಡಿರನ್. BLಡಾಗಿ ಅಡ್ಮಿಟ್ ಆಗಿರ್ತಾನೆ, ವೆಂಟಿಲೇಟರ್ ಹಾಕಿರ್ತಾರೆ ಒಂದು. ಅವಾಗ ಏನು ಮಾಡೋದು? ಸೇಬು ಹಣ್ಣು ತೊಗೊಂಡು ಹೋಗೋದು, ಬ್ರೆಡ್ ತೊಗೊಂಡು ಹೋಗೋದು. ತಿಂತೈತೆ ಅದು?
ವೆಂಟಿಲೇಟರ್ ಹಾಕಿ ಕುಂದ್ರಿಸಿರ್ತೀವಿ ತಿಂತೈತನೋ ಅವ್ನು ಮುಂದೆ ಬೇಕಂತ ಓಡಾಡೋದು ತಿನ್ನೋದಿಲ್ಲ, ಗೊತ್ತದ ನಾವು. ಅವ್ನು ಮುಂದೆ ಬೇಕಂತ ಓಡಾಡೋದು ಏನೋ ಒಂದು ವಾರ ವೆಂಟಿಲೇಟರ್ದಾಗ ಇರಾವ ನೆಕ್ಕಿ ಒಟ್ಟ ತಿನ್ನಿಸ್ಲಾರ್ದೇ ಅಷ್ಟೇ ಓಡಾಡ್ಕೊಂತ ಮಾಡ್ಕೊಂತಿರೋದು. ಈ ದವಾಖಾನಿಂದ ಬಂದವ್ರು ಯವ್ವ ನೀವೇನು ಇರ್ತೀರಿ ಅವು ಪಾಪ ನಮ್ಮ ಅಡ್ಮಿಟ್ ಆಗಿದ್ದು ಅಂದ್ರೆ ನೀವೆಲ್ಲ ದವಾಖಾನಿಂದ ಬಂದು ಯಾರ ಮನೆಗೆ ಬಂದ್ರೆ ಏನು ಅಂತೀರಿ? ಸಪ್ ಮರ್ಯಾಗ ಏನು ದವಾಖಾನಿ ವಾಸನೆಗೆ ಊಟ ಹೋಗೋವಲ್ದಾಗ್ಯದ ಅಂತೀರಿ. ಮನ್ಯಾಗಿನ ಒಟ್ಟ ಊಟ ಹೋಗೋಲ್ದಾಗ್ಯದ ದವಾಖಾನಿ ವಾಸನೆಗೆ ಯಾಕೆ ಹೋಗ್ತದ? ಬರೋ ಸೇಬು ಹಣ್ಣು ದ್ರಾಕ್ಷಿ ಎಲ್ಲ ನೀವೇ ಹೊಡೆದಿರ್ತೀರಿ, ಮನ್ಯಾಗಿನ ಊಟ ಎಲ್ಲಿ ಹೋಗ್ಬೇಕದು? ಹೌದಿಲ್ಲ? ಬರೋ ಊಟ ಎಲ್ಲ ಮತ್ತು ಚಲೋ ಚಲೋ ಮೇದಿರ್ತೀವಿ, ಅಗದಿ ಸೇಬು ದ್ರಾಕ್ಷಿ ತಿನ್ನೋದು ಅದು ವೆಂಟಿಲೇಟರ್ ಹಾಕ್ಯಾರ ತಗೋ ಕೆಡ್ತಾವ ಅನ್ನೋದು ಹೊಡಿದ ನಾವು. ಅವು ದವಾಖಾನಿಗೆ ಹೋದವ ರೆಡಿಯಾಗಿ ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಹಿಂದೆ ಹೋದವ್ರು ಮಾತ್ರ 6 kg ಪಕ್ಕ ಏರ್ಸ್ಕೊಂಡ ಬಂದಿರ್ತಾರೆ ಅವರು. ಜೀವನದಲ್ಲಿ ಬದುಕುವ ಕಲೆ ಕಲಿಬೇಕು. ಬದುಕುವ ಕಲೆ ಯಾವಾಗ ಬರ್ತೈತಿ ಅಂದ್ರೆ ಕೂಡಿ ಬದುಕಿದಾಗ ಬದುಕುವ ಕಲೆ ಬರ್ತದ. ವೆನ್ ವಿ ಅವರ್ ಸೆಲ್ಫ್ ಅಡ್ಮಿಟ್ ಟು ದ ಡಿವೈನಿಟಿ ಆಫ್ ರೇವಣ ಸಿದ್ಧ ವಿ ವಿಲ್ ಅಚೀವ್ ಇನ್ ಅವರ್ ಲೈಫ್. ರೇವಣ ಸಿದ್ಧನ ಸನ್ನಿಧಾನಕ್ಕೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡ್ರೆ ಬದುಕುವ ಕಲೆ ಸಿಗಕ್ಕೆ ಸಾಧ್ಯದ. ಗಾಳಿಪಟ ನಮಗೊಂದು ಕಿಮ್ಮತ್ತಿನ ಮಾತು ಹೇಳಿಕೊಡೋದಿಲ್ಲ. ಇನ್ನು ಗಾಳಿಪಟ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ಕೊಡ್ತೈತಿ. ಗಾಳಿಪಟ ಮ್ಯಾಗ ಹಾರಬೇಕು ಅಂದ್ರೆ ಬಾಲಂಗೋಚಿ ಬೇಕು. ಬಾಲಂಗೋಚಿ ಇಲ್ಲ ಅಂದ್ರೆ ಗಾಳಿಪಟ ಮ್ಯಾಗ ಹಾರಾಕ ಸಾಧ್ಯ ಇಲ್ಲ. ಬಾಲಂಗೋಚಿ ಗಾಳಿಪಟ ಎರಡೂ ಇದ್ರೇ ಅದು ಸುಮ್ಮಿರ್ತದೆ ಗಾಳ್ಯಾಗ. ಇಲ್ಲಾಂದ್ರೆ ಲಗರಿಕೆ ಹೊಡ್ಯಾಕ ಗಿರಿಕಿ ಹೊಡ್ಯಾಕ ಚಾಲೂ ಮಾಡೋದಿಲ್ಲ ಗಾಳಿಪಟ. ಒಮ್ಮೇನಾಯ್ತು, ಎಲ್ಲರೂ ಮಂಗ್ಯಾನ ಬಾಲ ಅಂತೀವಿ, ಅದು ಗಾಳಿಪಟಕ್ಕೆ ಕಟ್ಟಿರ್ತಾರಲ್ಲ ಬಾಲ. ಒಮ್ಮೇನಾಯ್ತು, ಆ ಬಾಲ ನೋಡಿ ಎಲ್ಲರೂ ಚುಡಾಯಿಸಕತ್ರು. ಗಾಳಿಪಟದ್ದು ಅಸಹ್ಯ ಕಾಣಕತ್ತೈತಿ. ಆ ಗಾಳಿಪಟಕ್ಕೆ ನೋವಾಯ್ತು. ಅಲ್ಲ, ಎಲ್ಲರೂ ಮಂಗ್ಯಾನ್ ಬಾಲ ಅಂತ ನಮಗೆ ಕಾಡ್ಸಕತ್ತಾರ, ಹೆಂಗಾರ ಮಾಡಿ ಇದನ್ನು ತೆಗೆಸ್ಬೇಕಲ್ಲ ಅಂತ ಗಾಳಿಪಟ ಯೋಚನೆ ಮಾಡ್ತು. ಮತ್ತೆರಡು ಮೀಟಿಂಗ್ ಮಾಡಿ ಅಂದು, ನೋಡಪ್ಪ ಇಷ್ಟು ದಿನ ನನಗೆ ನೀ ಸಾಥ್ ಕೊಟ್ಟು, ಇಷ್ಟು ದಿನ ನಾವಿಬ್ಬರು ದೋಸ್ತರಾಗಿ ಬದುಕೀವಿ, ಇಷ್ಟು ದಿನ ನಾವು ಕೂಡಿ ಬದುಕೀವಿ, ಇವತ್ತು ನಿಂದು ನಂದು ಮುಗೀತು, ಬೇಡ ಇವತ್ತು ನಂದು ಮುಗೀತು ಅಂತ ಹೇಳಿದು. ಅದು ಬಾಲಂಗೋಚಿ ಅಂತೂ ನೋಡು, ಯೋಚನೆ ಮಾಡಿ ಹೇಳು, ಇನ್ನೊಂದು ಸಲ ಯೋಚನೆ ಮಾಡಿ ಹೇಳು ಅಂಥದ್ದು ಬಾಲಂಗೋಚಿ. ಇದು ಗಾಳಿಪಟ ಅಂತೂ ಇಲ್ಲ ಬೇಡ, ನನಗೆ ಗೊತ್ತಾಗ್ಯದ, ಎಲ್ಲರೂ ನನಗೆ ಕಾಡ್ಸಕತ್ತಾರ, ಚುಡಾಯಿಸಕತ್ತಾರ, ಬೇಡ ಅಂತೂ ಆಯ್ತಪ್ಪ ಅಂತ ಹಿಂದೆ ಸರಿತು. ಇದು ಒಂದೇ ಗಾಳಿಪಟ ಮ್ಯಾಗ ಹಾರಕತ್ತಿತ್ತು. ಹಾರ್ತದೇನು ಗಾಳಿಪಟ ಮ್ಯಾಗ ಹಾರ್ತದೇನು? ಚೂರು ಗಾಳಿ ಬಿಡ್ತು, ಗಿರ್ಕಿ ಹೊಡ್ಯಾಕೆ ಚಾಲೂ ಮಾಡ್ತದೆ. ರಗ ಗಿರ್ಕಿ ಹೊಡೆದು ಊರು ಹೊರಗೆ ಮುಳ್ಳುಕಂಟಿಗೆ ಹೋಗಿ ಬೀಳುದಕ್ಕೆ ಇದು ಬಾಲಂಗೋಚಿ ಓಡಿ ಹೋಯ್ತು. ನಾ ಹೇಳಿದ್ನಿಲ್ಲ, ಮಂದಿ ಮಾತಾಡಿದ್ರೆ ಏನೈತಿ, ನನ್ನ ದೋಸ್ತಿ ಬಿಡಬೇಡ ಅಂತ ನಾ ಹೇಳಿದ್ನಿಲ್ಲ, ನನ್ನ ಮಾತು ನೀ ಕೇಳಲಿಲ್ಲ, ನೋಡಿ ಇವತ್ತು ಮುಳ್ಳುಕಂಟಾಗ ಬಿದ್ದಿ. ಅಂಥದ್ದು ಬಾಲಂಗೋಚಿ. ಗಾಳಿಪಟ ಅಂತೂ ಹೇಳೋದು ಬರಬರೈತಪ್ಪ. ಒಂದು ಪಾಠ ನಾ ಇವತ್ತು ಕಲ್ತ್ಯ. ಏನು ಕಲ್ತಿ? ಯಾರಿಂದ ನಾವು ಮ್ಯಾಗ ಬೆಳೆದೀವಿ, ಯಾರಿಂದ ನಾವು ಮ್ಯಾಗ ಹಾರಕತ್ತೀವಿ, ಯಾರಿಂದ ನಾವು ಮ್ಯಾಗ ಜಿಗದಾಡಕತ್ತೀವಿ, ಅವ್ರನ್ನ ಮರ್ತ್ವಿ ಅಂದ್ರೆ ನಾವು ಮುಳ್ಳುಕಂಟಾಗಿ ಬೀಳ್ತೀವಿ ಅನ್ನೋ ಸತ್ಯ ನನಗೆ ಗೊತ್ತೈತಿ. ಯಾರಿಂದ ನಾವು ಮ್ಯಾಗ ಬೆಳೆದೀವಲ್ಲ, ಮರಿಬಾರ್ದು. ಅದನ್ನು ಗೊತ್ತಾಕತೈತಲ್ವ, ನಾ ಸನ್ನಿ ಮಾಡ್ತೀನಿ, ಗದ್ಲಕ್ಕೆ ಪೂತೀನಿ ಆಮೇಲೆ. ಅದಕ್ಕೆ ವಾಟ್ ಅ ಟೀಚರ್ ಕ್ಯಾನ್ ಡೂ ಯು ನೋ ವಾಟ್ ಅ ಟೀಚರ್ ಕ್ಯಾನ್ ಡೂ? ಸ್ಟೂಡೆಂಟ್ಸ್ ಅಂದರು ಗೊತ್ತಿಲ್ಲ. ಟೀಚರ್ ಈಸ್ ಲೈಕ್ ಅ ಟಿಂಡ್ರಿಲ್ ವಿಚ್ ಆ್ಯಕ್ಟ್ಸ್ ಆ್ಯಸ್ ಅ ಸ್ಟ್ಯಾಂಡ್. ಹಬ್ಬುವ ಬಳ್ಳಿಗೆ ಕಟ್ಟಿಗೆ ಇದ್ದಂಗೆ ಗುರು. ಕಟ್ಟಿಗೆ ಸಿಕ್ತು ಅಂದ್ರೆ ಬಳ್ಳಿ ಎತ್ತರ ಮಟ್ಟಕ್ಕೆ ಹಬ್ತದ. ಕಟ್ಟಿಗೆ ಇಲ್ಲ ಅಂದ್ರೆ ಕೆಳಗೆ ಇರ್ತದ. ಮನೆಗೆ ನೀವೆಲ್ಲ ಪ್ಯಾಟುಣಿಕೆ ಮಾಡಿಸಿರ್ತೀರಿ, ಇಚ್ಚುಣಿಕೆ ಮಾಡಿಸಿರ್ತೀರಿ. ಜೀವನದ ಇಚ್ಚುಣಿಕೆ, ಮ್ಯಾಗಿ ಇಚ್ಚುಣಿಕೆ. ಮನೆಗಿರೋ ಇಚ್ಚುಣಿಕೆ ಹತ್ವಿ ಅಂದ್ರೆ ಮ್ಯಾಗ ಹೊಕ್ಕಿವಿ, ಇಚ್ಚುಣಿಕೆ ಅಲ್ಲೇ ಇರ್ತದ. ಗಾಳಿಪಟ ಮ್ಯಾಗ ಹಾರಬೇಕಾದ್ರೆ ಬಾಲಂಗೋಚಿ ಕೆಳಗೆ ಇರ್ತದ, ಯಾವತ್ತೂ ಹೇಳಿಲ್ಲದು. ಇಚ್ಚುಣಿಕೆ ಮ್ಯಾಗ ಹತ್ತಬೇಕಾದ್ರೆ ನಾವು ಮ್ಯಾಗ ಹೋಗಿವಿ, ಇಚ್ಚುಣಿಕೆ ಅಲ್ಲೇ ಇರ್ತದ. ಬಳ್ಳಿ ಮ್ಯಾಗ ಹತ್ತಬೇಕಾದ್ರೆ ಬಳ್ಳಿ ಮ್ಯಾಗ ಹೋಗ್ಯದ, ಕಟ್ಟಿಗೆ ಅಲ್ಲೇ ಇರ್ತದ. ಗುರು ಇಚ್ಚುಣಿಕೆ ಇದ್ದಂಗ, ಗುರು ಕಟ್ಟಿಗೆ ಇದ್ದಂಗ. ನಮ್ಮನ್ನು ಮ್ಯಾಗ ಹತ್ತಿಸಿ ಅವ್ರು ಅಲ್ಲೇ ಇರ್ತಾರ, ಯಾವತ್ತೂ ಮ್ಯಾಗ ಬರಾಕ ಪ್ರಯತ್ನ ಮಾಡೋದಿಲ್ಲ. ಇದು ಗುರುವಿನ ಮಹಿಮಾ, ಇದು ಗುರುವಿನ ತಾಕತ್ತು. ಮಾಡಿ ಬೆಂಗಳೂರಿಗೆ ಕರೆಂಟ್ ಕೊಡ್ತಾರ. ಕಂಪ್ಲೀಟ್ ಮೈಸೂರು ನೀವು ಒಳಗೆ ಹೋದ್ರಿ ಅಂದ್ರೆ ದೊಡ್ಡ ರೋಡ್ಗಳು ಸಿಗ್ತಾವೆ. ಯಾಕ? ನನ್ನ ಊರು ಚಂದಿರ್ಲಿ ಅಂತ ನಿರ್ಮಾಣ ಮಾಡಿದ ಮೈಸೂರು. ಅದು ರಾಜರಂತಹ ರಾಜರು ಮತ್ತೊಬ್ಬ ರಾಜರು ಸಿಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬೆಂಗಳೂರವ್ರಿಗೆ ಕರೆಂಟ್ ಹೆಂಗೆ ಹೊಂಟದ? ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈಸ್ ದ ಫಸ್ಟ್ ಪ್ರಾಜೆಕ್ಟ್ ಆಫ್ ಏಷ್ಯಾ
ಡ್ಯಾಮಿಂದ ಕರೆಂಟ್ ಉತ್ಪತ್ತಿ ಮಾಡ್ಬೋದು ಅಂತ ಶೇಷಾದ್ರಿ ಅಯ್ಯರ್ ಅನ್ನುವ ದಿವಾನರು ರಾಜರಿಗೆ ಹೇಳಿದಾಗ ರಾಜರು ನೀವು ಮಾಡ್ರಿ ಅಂತರ. ಎಲ್ಲದಕ್ಕಿಂತ ದೊಡ್ಡದಾಗಿ ಆಸ್ಥಾನದ ಬಂಗಾರನ್ನೆಲ್ಲ ಇನ್ನೊಬ್ಬರಿಗೆ ಮಾರಿ KRS ಡ್ಯಾಮ್ ನಿರ್ಮಾಣ ಮಾಡಿ ಲಕ್ಷ ಲಕ್ಷ ರೈತರಿಗೆ ಅನ್ನ ಕೊಡಕತ್ತಾರಲ್ಲ, ಇದು ನಿಜವಾದ ರಾಜರ ತಾಕತ್ತಿದು. ಒಬ್ರಿಗರ ರಾಜರಂತಹ ಮೈಂಡ್ ಸೆಟ್, ಒಬ್ರಿಗರ ರಾಜರಂತಹ ವಿಷನ್, ಒಬ್ರಿಗರ ರಾಜರಂತಹ ಕೆಲಸ ಮಾಡುವ ಶಕ್ತಿ. ನಿಜವಾದ ರಾಜಕಾರಣಿ ಯಾರು ಅಂದರೆ 5 ವರ್ಷ ಎಲೆಕ್ಷನ್ಗಾಗಿ ಓಡಾಡವ ರಾಜಕಾರಣಿ ಅಲ್ಲ, ನೆಕ್ಸ್ಟ್ ಜನ್ರೇಷನ್ಗಾಗಿ ಯಾವ ಮಾಡ್ತಾನಲ್ಲ ಅವ ನಿಜವಾದ ರಾಜಕಾರಣಿ ಆಗ್ತಾನ. ಅಂಥವ್ರು ಬೇಕು ನಮಗೆ ಜಗತ್ತು. ಎಷ್ಟು ದೊಡ್ಡ ಕೆಲಸ ರಾಜರು ಮಾಡಿದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಿರ್ಮಾಣ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಷ್ಟು ಅದ್ಭುತ ಅದು ಅಂದರೆ ನೀವು ನಂಬುದಿಲ್ಲವ. ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ಲ, ಏನು ಕುಂತಿರಲ್ಲ ನೀವು, ನಿಮಗೆ ಶಿಕ್ಷಣ ಇರಲಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರು ಹೆಣ್ಮಕ್ಳಿಗೆ ಮೊದಲೇ ಶಿಕ್ಷಣ ಕೊಡ್ರಿ ಅಂತ ಜಾರಿ ನೀತಿ ತೊಗೊಂಡು ಬರ್ತಾರೆ. ಅವಳು ನಮ್ಮಷ್ಟೇ ಬಲಶಾಲಿ, ಶಿಕ್ಷಣ ಕೊಡಿಸ್ರಿ ಅಂತ ಶಿಕ್ಷಣ ಕೊಡಿಸೋದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹ್ಯಾಟ್ಸ್ ಆಫ್, ಎಂಥ ಕೆಲಸ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರ. ಅವಾಗಲೇ ಮಕ್ಕಳೆಲ್ಲ ಚಲೋ ಅಭ್ಯಾಸ ಮಾಡಲಿ ಅಂತ ಸ್ಕಾಲರ್ಶಿಪ್ ಕೊಡ್ತಾರ. ರೋಡ್ಗಳಿಗೆಲ್ಲ ಮಧ್ಯೆ ಗಿಡಗಳು ಹಚ್ಚಿದ್ರೆ ನನ್ನ ಮೈಸೂರು, ನನ್ನ ರಾಜ್ಯ ಫ್ರಾನ್ಸ್ ದೇಶದಂಗೆ ಕಾಣ್ತೈತಿ ಅಂತ ಆಗಿನ ಕಾಲದಾಗ ರೋಡ್ ಮಧ್ಯೆ ಗಿಡಗಳನ್ನು ನೆಡ್ತಾರ. ಅರಮನೆ ನೋಡಿರಲ್ಲ, ಎಷ್ಟು ಅದ್ಭುತ ಅರಮನೆ. ಅರಮನೆ ನೋಡೋಕೆ 2 ಕಣ್ಣು ಸಾಲೋದಿಲ್ಲ. ಆ ಅರಮನೆಯನ್ನು ಎಷ್ಟು ಭವ್ಯವಾಗಿ ನಿರ್ಮಾಣ ಮಾಡ್ತಾರೆ. ಎಂತಹ ದೊಡ್ಡ ಕನಸು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದಾಗಿತ್ತು. ಅವ್ರ ಮನಸ್ಸು ಮಾಡಿದ್ರೆ ಮದುವೆ ಆಗಬಹುದಿತ್ತು, ಹೆಂಡ್ರ ಮ್ಯಾಗ ಹೆಂಡತಿಯನ್ನು ಮಾಡ್ಕೋಬೋದಿತ್ತು. ಆದರೆ ಹೆಂಡತಿಯ ಸರವನ್ನು ಮಾರಿ ಡ್ಯಾಮ್ ನಿರ್ಮಾಣ ಮಾಡಿ ಜನಗಳಿಗಾಗಿ ಬದುಕಿದ್ರಲ್ಲ, ಇಂತಹ ರಾಜರು ಇದ್ದಿದ್ದಕ್ಕೇನೆ ಮೈಸೂರಷ್ಟು ಮುಂದುವರಿತು. ಕುಂತೀವಿ ನಾವು ಇಲ್ಲೇ. ಭಾಳ ನೋವಾಗ್ತಿತ್ತು ನನಗೆ ಹೋದಲ್ಲೆಲ್ಲ. ಮೊನ್ನೆ ತೋರಿಸಿದೆ, ಯವು ನೀವು ಪುಣ್ಯ ಮಾಡಿದ್ರೆ ನಿಮಗೆ ಜರ ರೋಡರ ಅದಾವು, ಜರ ಅಲ್ಲಿ ಏನೂ ಕೇಳಬೇಡ್ರಿ.